ಮೀನರಾಶಿಯವರಿಗೆ ಏಪ್ರಿಲ್ 20ರಿಂದ 26ರವರೆಗಿನ ಈ ವಾರವು ಆತ್ಮಾವಲೋಕನ ಮತ್ತು ಸ್ಥಿರ ಪ್ರಗತಿಯ ಹಾದಿಯಾಗಿದೆ. ನಿಮ್ಮ ರಾಶಿಯಲ್ಲಿ ಶನಿಯ ಪ್ರಭಾವವಿರುವುದರಿಂದ ಜೀವನ ಸ್ವಲ್ಪ ನಿಧಾನವಾಗಿ ಸಾಗುತ್ತಿದೆ ಎನಿಸಬಹುದು. ಆದರೆ ಇದು ನಿಮ್ಮ ಗುರಿಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿಕೊಳ್ಳಲು ಸಿಕ್ಕ ಸುಸಮಯ. ನಿಮ್ಮ ಅಂತಃಪ್ರಜ್ಞೆಯ ಧ್ವನಿಯನ್ನು ಆಲಿಸಿ ಮುನ್ನಡೆಯಿರಿ. ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಈ ವಾರ ಸಂವಹನಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಬುಧನು ನಿಮ್ಮ ರಾಶಿಯಲ್ಲಿ ನೀಚನಾಗಿರುವುದರಿಂದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಅಥವಾ ತಾಂತ್ರಿಕ ಅಡಚಣೆಗಳು ಉಂಟಾಗಬಹುದು. ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಪ್ರತಿಯೊಂದು ವಿವರವನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಆದರೆ ಒಂದು ಸಮಾಧಾನದ ಸಂಗತಿಯೆಂದರೆ ಸೂರ್ಯನು ನಿಮ್ಮ ಧನಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೆಚ್ಚಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮನ್ನಣೆ ಅಥವಾ ಆದಾಯದಲ್ಲಿ ಹೆಚ್ಚಳವಾಗುವ ಶುಭ ಸೂಚನೆಗಳಿವೆ. ತಾಳ್ಮೆಯೆಂದರೆ ನಿಮ್ಮ ಕೆಲಸವೇ ನಿಮಗಾಗಿ ಮಾತನಾಡಲಿ. ಸಂಬಂಧಗಳ ವಿಷಯದಲ್ಲಿ ಶುಕ್ರನು ವೃಷಭ ರಾಶಿಯಲ್ಲಿ ಬಲಿಷ್ಠನಾಗಿರುವುದರಿಂದ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಾಮರಸ್ಯ ಮೂಡಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಲು ಅಥವಾ ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಸೂಕ್ತ ಸಮಯ. ನಿಮ್ಮ ರಾಶಿಯಲ್ಲಿರುವ ಮಂಗಳನಿಂದಾಗಿ ನೀವು ಸ್ವಲ್ಪ ಬೇಗನೆ ಭಾವುಕರಾಗಬಹುದು ಅಥವಾ ಸಿಟ್ಟಾಗಬಹುದು. ಆದ್ದರಿಂದ ಆ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸಿ. ಪ್ರೀತಿ ಮತ್ತು ತಾಳ್ಮೆಯ ಮಾತುಗಳು ಮನೆಯಲ್ಲಿ ಶಾಂತಿ ಕಾಪಾಡಲು ಸಹಕಾರಿ. ಆರೋಗ್ಯದ ಬಗ್ಗೆ ಗಮನಹರಿಸುವುದಾದರೆ ಮಂಗಳ ಮತ್ತು ಶನಿಯ ಸಂಯೋಜನೆಯು ನಿಮ್ಮ ದೈಹಿಕ ಮಿತಿಗಳನ್ನು ನೆನಪಿಸುತ್ತದೆ. ಅತಿಯಾದ ಕೆಲಸದಿಂದ ಸುಸ್ತು ಅಥವಾ ಅಶಾಂತಿ ಎನಿಸಬಹುದು. ಆದ್ದರಿಂದ ವಿಶ್ರಾಂತಿಗೆ ಆದ್ಯತೆ ನೀಡಿ. ಧ್ಯಾನ, ಯೋಗ ಅಥವಾ ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ಈ ವಾರದ ಮುಖ್ಯ ಸಲಹೆಯೆಂದರೆ ಜೀವನದ ಹರಿವನ್ನು ನಂಬಿ ಮತ್ತು ಸಕಾರಾತ್ಮಕವಾಗಿರಿ. ಎಂತಹ ಗೊಂದಲಗಳ ನಡುವೆಯೂ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ದಾರಿದೀಪವಾಗಲಿದೆ. ಮುಗುಳ್ನಗುತ್ತಾ ಮುನ್ನಡೆಯಿರಿ. ಈ ವಾರ ನಿಮಗೆ ಶುಭವಾಗಲಿ.